ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದಾರೆ, ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ತಂಗಮ್ಮ. ಅಯ್ಯೋ ದೇವ್ರೇ. ಈಗ ಯಾರಿಲ್ಲ, ಅವಾಗ ಫೋನಿಸ್ತೀನಿ. ಹಲೋ. ಹಾಂ ಹೇಳು ಮಗಳ, ಹೆಂಗದಿ? ಆರಾಮದಿ? ಹಾಂ ಬಾ, ಆರಾಮದೀನಿ. ಎಲ್ಲ ಬಂದಾಗ ಹೊಂಟೀನಿ. ನನ್ನ ಗಂಡಗೆ ನೀನೆಲ್ಲ ತಿಳಿಸಿ ಹೇಳೀನಿ. ಅವ್ರು ಅಂದಾರ ಹೆಂಗೆ ಮಾಡ್ದವ ತಂದು. ಹೆಂಗೆ ಮಾಡೋದಂದ್ರೆ ಹಿಂಗೆ ಮಾಡ್ತಾನಂತ. ಮತ್ತೆ ತಂದೆ ತಾಯಿ ಅಕ್ಕನ ಮುಂದೆ ನೀನು ಬಿಟ್ಟು ಕೊಡ್ತಾನತ್ತ ಹೆಂಗೆ? ಇಲ್ಲ ಅವರು ಯಾಕಾಡಕ್ಕೆ ಬಿಡೋದಾಳ್ಬೇಕು ಹೇಳು. ಇರೋದ ಒಂಜಿ ಅವ್ರದ್ದು ದುಡಿದು ಬರ್ಸತಿ ಬಂದ್ರಪಿ ಅವ್ರು ಹೊರಬಟ್ಟು ಹತ್ತಿ ಬಿಡ್ತಾರೆ. ಅತ್ತಿ ಅವ್ರು ಟೆನ್ಷನ್ ಆಗಿ ನೀನು ಹಂಗೆ ಮಾಡ್ರು, ನಿನ್ನ ಮಾತು ರಾತ್ರಿ ಮುಕ್ಕೋತ್ನಾಗ ಹೇಳ್ಯಾರ. ಸಾರಿ ಅದು ಕೇಳ್ರಿ. ಮತ್ತು ನನಗೂ ಸ್ವಲ್ಪ ಬೇಸರಾಗಿತ್ತು. ಹಂಗೆ ಹೋಗ್ಯಾರ ಇವತ್ತು. ಹಂಗೆ ಹೋಗ್ಯಾರು? ಟಿಪ್ಪಂದು ಒಯ್ದಾರಿಲ್ಲ? ಇಲ್ಲ, ನಾ ಅವ್ರ ಕೂಡ ಮಾತಾಡೇ ಇಲ್ಲ. ಅಯ್ಯೋ ಹುಚ್ಚು ಹುಡುಗಿ, ಹಂಗ್ಯಾಕೆ ಮಾಡ್ಬೇಕು? ನೀ ಹೆಂಗಿದ್ದು ನಡೀತೈತಿ. ಅತ್ತಿ ಮಾವ ನಿನ್ನ ಕೂಡ ಅತ್ತಿ ನಾದಿ ಹೆಂಗೆ ಬೇಕಾದಿದ್ದು ನಡೀತೈತಿ. ಮೊದಲು ನಿನ್ನ ಗಂಡ ನಿನ್ನ ಮೇಲೆ ಪ್ರೀತಿ ಇಟ್ಕೋಬೇಕು. ಈಗ ನೀ ಹಿಂಗೆ ಸಿಟ್ಟ ಬುಡ್ಕ ಮಾಡಿದಂದ್ರೆ ಅವ್ನಿಗೆ ಹೆಂಗೆ ನಿನ್ನ ಮೇಲೆ ಇದು ಆಗ್ತೈತಿ. ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ನಿನಗೆ ಸಿಟ್ಟಿರುವಲ್ದಕ್ಕೂ ಎದ್ದು ಮುಂಜಾನೆ ಗಂಡನ ಹಂಗೆ ಕಳಿಸ್ಬಾರ್ದು, ಉಪವಾಸಲೆ ಕಳಿಸ್ಬಾರ್ದು. ಹೊರಗೆ ಹೋಗಿ ಏನಾರೇ ಬೇರೆ ಚಟಾದು ಬಿದ್ದು ಅಂದ್ರೆ ಏನು ಮಾಡ್ತೀವಿ? ಆತವ, ನಾನು ಒಯ್ದು ಬುತ್ತಿ ಕೊಟ್ಟು ಬರ್ತೀನಿ. ಹಾಂ ಚಲೋ ಒಂದು ಏನಾರೇ ಮಾಡಿ ಡ್ರೈವರ್ ಕೈ ಕೊಟ್ಟು ಕಳಿಸು. ಆಯ್ತವ. ಮೆಡಿಕಲ್ ಹೆಂಗೆ ನಡೆದೈತೈತಿ ಈಗ? ಏನೋ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗೈತಿ. ಸ್ವಲ್ಪ ಯಾಕೋ ಡೌನ್ ಆಗೈತಿ ಬಿಸ್ನೆಸ್ಸು ಅನ್ನಕತ್ತೀರಿ ನಿನ್ನೆ. ಯಾಕಾತ? ಏನಾಗಿರ್ಬೇಕು? ಈಗ ಯಾಕೆ ಮೆಡಿಕಲ್ ಡೌನ್ ಬಿಸ್ನೆಸ್ಸು? ಹಿಂಗಾದ್ರೆ ಮೆಡಿಕಲ್ ಈಗ ಮೊದಲು ಕಾಯಿಲೆಗಳು ಹೆಚ್ಚಾಗ್ಯಾವು. ಅದೇ ಮೆಡಿಕಲ್ ಚಲೋ ನಡಿಬೇಕಲ್ಲ, ಯಾಕೆ ಡೌನ್ ಆಯ್ತು? ಯಾಕತ್ ನನಗೂ ತಿಳಿವಲ್ತವ. ನಾನು ಒಂದು ವಿಚಾರ ಮಾಡ್ಕೊಂಡೀನಿ. ಅದನ್ನು ಅವ್ರ ಮುಂದೆ ಹೇಳ್ತೀನಿ, ನಿನ್ನ ಮುಂದೆ ಹೇಳ್ಬೇಕಂತ ಅನ್ಕೋತೀನಿ. ನೀನು ನನಗೆ ಸಪೋರ್ಟ್ ಮಾಡ್ಬೇಕವ. ಏನು ಮಗಳ ಅದ? ಏನಿಲ್ಲವ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಯೂಟ್ಯೂಬು? ಅದೇ ಅಂತ ಟ್ಯೂಬು ಅದನ್ನು ಹೆಂಗವ ಇವು ಕ್ರಿಯೇಟ್ ಮಾಡೋದಂದ್ರೆ ಹೆಂಗೆ? ನೀವೇನು ಹೊಸದು ಕ್ರಿಯೇಟ್ ಮಾಡೋದು? ಹಂಗಲ್ಲವ, ಅದರಿಂದನೂ ಸ್ವಲ್ಪ ದುಡ್ಡು ಬರ್ತದೆ ಅಂತ ಹೇಳ್ಯಾರ. ನನ್ನ ಗೆಳತಿ ಹೇಳ. ಅದನ್ನು ನೋಡಿ ಆಕೆ ಕಡೆ ನೋಡಿ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡು ಮೊದಲು ನಿಮ್ಮ ಪರ್ಮಿಷನ್ ತೊಗೋಬೇಕಂತಂದನ ಈಗ ಮಾಡಿ ಪರ್ಮಿಷನ್ ತೊಗೊಳಕ್ಕೆ ಕೇಳಕತ್ತೀನಿ. ನಿಮ್ಮ ಅತ್ತಿ ಹ್ಞೂ ಅಂತಾಳೆ ಇದಕ್ಕೆ. ಅವ್ರು ಏನು ಮಾಡ್ರು ನಾ ಏನು ಮಾಡ್ರು ಅವ್ರು ಒಪ್ಕೊಂಡಿಲ್ಲ ಅನ್ಬೇಕು. ನಾ ಇದನ್ನು ಹೇಳಿ ಮಾಡ್ತೀನಿ ಅಂತಂದ್ರೆ ಅವ್ರು ಹೆಂಗೆ ಒಪ್ಕೋತಾರೆ ಹೇಳವ. ಅದಕ್ಕೆ ನನ್ನ ಗಂಡನ ಒಪ್ಪಿಗೆ ಒಂದು ತೊಗೊಂಡು ನಾ ಮಾಡ್ತೀನಿ. ನಮ್ಮ ಅತ್ತಿ ಏನು ಮಾಡ್ತಾರೆ ನೋಡಬೇಕು. ಹಾಂ ಹೆಂಗೆ ಮಾಡ್ತೀವಿ ನೋಡ್ರಿ. ನಿನ್ನ ಗಂಡ ಒಪ್ಕೊಂಡಂದ್ರೆ ಮಾಡೋ, ಇಲ್ಲಾದ್ರೆ ಮನ್ಯಾಗ ನೀರು ಹಾಕೊಂಡು ಮಾಡಬೇಡವ ಅಂಗಳ. ಅಲ್ಲವ ಇವರು ಹಿಂಗೆ ಮಾಡ್ತಾರಂದ್ರೆ ಮತ್ತು ನನಗೂ ಸ್ವಲ್ಪ ಕೈಯಾಗ ಕಾಸು ಆಡಾತು ಅಂದ್ರೆ ಸ್ವಲ್ಪ ಏನಾದ್ರು ಸ್ವಲ್ಪ ಮರ್ಯಾದೆ ಕೊಡ್ಬೋದು ಅಂತ ಅಂದ್ಕೊಂಡ್ರೇನು. ಅಲ್ಲ ನಿನ್ನ ಗಂಡ ನಿನ್ನ ಮೇಲೆ ನಂಬಿಕೆ ಐತಿಲ್ಲ ನಿನ್ನ ಗಂಡಗ? ಹಾಂ ಐತಲ್ಲವ, ಹಂಗೆ ಕೇಳಾಕತ್ತಿ. ಮತ್ತು ಹಂಗಾದ್ರೆ ನೀನಾಕಿ ನಿಮ್ಮ ಅವನ ಮುಂದೆ ಮತ್ತು ನಾದಿನಿ ಮುಂದೆ ಇದಕ್ಕೆ ಬಿಡ್ದವ? ಕೇಳಿ ಗಟ್ಟು ಮನುಷ್ಯ ಮಾಡಿ ಕೇಳಬೇಕು. ಬರೀ ಕೊಯ್ಯ ಅಂದ್ರೆ ಆಗಂಗಿಲ್ಲ ನೋಡಿ ಸಂಸಾರ ಮಾಡೋದು. ನಾವು ಎಷ್ಟು ಮೆತ್ತಗೆ ಹಾಕಿವೋ ಅಷ್ಟು ಮುಳ್ಯಾಗ ಕುಂಡ್ರಿಸ್ತಾರೆ, ನಾವು ಎಷ್ಟು ಗಟ್ಟಿ ಹಾಕಿವೋ ಅಷ್ಟು ಗದಿಗೆ ಏರಿಸ್ತಾರೆ ನೋಡು. ಏನು ಮಾಡಲವ, ಅವ್ರ ಮುಂದೆ ದೊಡ್ಡವ್ರ ತಂದು ಮಾತಾಡಂಗಿಲ್ಲ. ಅವ್ರು ಕೂಡ ಸೇರಿ ನನ್ನ ನಾದಿನಿನೂ ಹಂಗೆ ನಡೆಸಾಳ. ಸಾಕಾಗೈತಿ ನಂಗೆ. ನೋಡು ಮಗಳ, ನಾನು ಮಾತು ಹೇಳ್ತೀನಿ ಕೇಳು. ಗಂಡ ನಿನ್ನಂತೆ ಇದ್ರೆ ನಾವು ಏನು ಬೇಕಾದ್ ಮಾಡ್ಬೋದು. ಗಂಡ ಅವ್ರಂತೆ ಹೋದ್ರೆ ನಾವು ಸ್ಮಶಾನ ಕಾಣೋದಂತೂ ಪಕ್ಕ ತಂಗಿ. ನಿನ್ನ ಗಂಡ ಇಷ್ಟ ಆಗೋಂಗೆ ನಡ್ಕೊ. ಅತ್ತಿ ನಮ್ಮ ನಾದಿನಿ ಏನೋ ಅಂದ್ಕೊಂಡ್ರು ನಡೀತೈತಿ. ಅವರು ಏನೋ ಒಂದು ಅಂದ್ಕೊಂಡು ಮನಸ್ಸನ್ನ ಅಂದ್ಕೊಂಡು ನಿನ್ನ ಹಿಂಗೆ ದೂಷಿಸ್ಲತ್ತಾರತ್ತ ನನಗೂ ಗೊತ್ತಾಗೈತಿ. ಅದಕ್ಕೆ ಹೇಳಾಕತ್ತನು ಕೇಳ್ಕೊ.
ಏನು ಮಾಡತ್ತದಿ ಒಳಗೆ ಚಾ ಮಾಡಿದಿಲ್ಲ? ಹಾಂ ತವ, ನನ್ನ ಮತ್ತೆ ಬಂದವಳು ಚಾ ಬೇಕತ್ತವ ಮಾಡ್ಕೊಡ್ತೀನಿ ಇಡು. ಅಲ್ಲ, ಅಡುಗೆ ಮನ್ಯಾಗ ಬಂದು ಅಷ್ಟೊತ್ತು ಏನು ಮಾಡಕತ್ತದಿ ಅಡುಗೆ ಮನ್ಯಾಗ ನಿಂತ್ಕೊಂಡು? ಯಾರೋಡ ಅದು ಮಾತಾಡತ್ತಿದ್ದ? ಅವ್ವ ಫೋನ್ ಹಚ್ಚಿನ್ರಿ ಅತ್ತೀರಿ. ಮಧ್ಯಾಹ್ನ ಆಗಕ್ಕೆ ಬತ್ತು. ಮುಂಜಾನೆ ನನ್ನ ಮಗ ಬಿಟ್ಟು ಹೋದಂಗೆ ಕಾಣಂಗಿಲ್ಲ. ಏನು ಹೇಳಿದೆ ಚಾಡ? ನಾ ಏನು ಹೇಳ್ತೀನಿ? ನಾ ಏನೂ ಹೇಳಿಲ್ಲ. ಅವರು ಎದಕ್ಕೆ ಬಿಟ್ಟು ಹೋಗ್ಯಾರ ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಾಗಂಗಿಲ್ಲ, ಎಷ್ಟು ನಿಮ್ಮ ಮಗ ಅಲ್ಲ. ನಾವು ಬರೋಕ್ಕಿಂತ ಮೊದಲು ಅದೇರಲ್ಲ ನೀವು. ಬಂದು ಪಟ್ನ ಮಾಡಿಕೊಡ್ಬೇಕಂತ ಗೊತ್ತಾಗಲ್ಲ ನಿಮ್ಮ ಮಗಗ. ಈಗೇನವ ಹಿಂಗೆ ಮಾತಾಡತ್ಲ? ಏನು ಹೇಳ್ಕೊಟ್ಟಾಳ ಏನೋ ಇವ್ರವ್ವ. ನನ್ನ ಬಗ್ಗೆ ಏನು ಕೆಟ್ಟದಾಗಿ ಹೇಳಾಳೋ ಏನೋ ಅವ್ರವ್ನ ಮುಂದೆ. ನಾ ಯಾವುದಕ್ಕೂ ಹುಷಾರಾಗಿ ಇರಬೇಕು. ನನ್ನ ಮಗನ ಮುಂದೆಲ್ಲ ಬಿಚ್ಚಿ ಬಿಚ್ಚಿ ಇಟ್ಬಿಟ್ರಂದ್ರೆ ಬೇಡ ಬೇಡ. ಅಂಜಬೇಡ ಅಂಜಬೇಡ ಪಾರ್ವತಿ, ನೀ ಅಂಜಬೇಡ. ಹಾಂ, ಏನಂದಿ? ಹೌದು, ನಿನ್ಕಿ ಮೊದಲು ನಾ ಇದ್ದಿದ್ನಿ. ಅವಾಗ ನಾ ಒಬ್ಬಾಕೆ ಇದ್ನಿ, ನಾ ಮಾಡಿಕೊಡ್ತಿದ್ನಿ. ಈಗ ನೀ ಹೆಂಗತ್ತದ ಎದಕ್ಕೆ ಬಂದದಿ? ಮಾಡಿಕೊಡೋದು ಗಂಡನ ಚಾಕ್ರಿ ಮಾಡೋದು ಮತ್ತಾರು ಚಾಕ್ರಿ ಮಾಡ್ತೀನಿ? ಮತ್ತಾರಿಗೂ ಮಾಡಂಗಿಲ್ರಿ ನಾ ಚಾಕ್ರಿ. ಕರೆ ಕೆಲವೊಬ್ರು ಅದಾರ ಗಳಿಗೆ ಬಂದು ಕೇಳ್ತಾರ. ಅವ್ರಿಗೆ ಮಾಡೇ ಕೊಡ್ಬೇಕಲ್ಲ. ನಾ ಅವ್ರ ಕೈಯನ್ನ ಆಳಲ್ಲ. ಕರೆ ತಿಳ್ಕೊಬೇಕು ಅವ್ರು ಅಷ್ಟ. ಏನು ನನಗೆ ಅನ್ನಾಕತ್ತಿ ಏನಿ? ನಿಮ್ಗೆ ತನ್ಕೋರಿ ಅತ್ತೀರಿ. ನಿಮ್ಗೊಂದು ಮಾತು ಹೇಳ್ತೀನಿ. ಮಗಳ ಸೊಸಿನ ಇವತ್ತು ಸೊಸಿನ ಇಷ್ಟೊಂದು ಏಗಿಸಿದ್ರೆ ನೀವು ಮುಂದೆ ವಯಸ್ಸಾದ ಕಾಲಕ್ಕೆ ಭಾಳ ಕೆಟ್ಟ ಪಶ್ಚಾತ್ತಾಪ ಪಡ್ಬೇಕಾಕೈತಿ ಮತ್ತು ಕಷ್ಟನೂ ಪಡ್ಬೇಕಾಕೈತಿ. ಈಗ ಇದನ್ನು ಅರ್ಥ ಮಾಡ್ಕೊಂಡ್ರಿ ನಿಮ್ಗೆ ಚಂದ ಇರ್ತೈತಿ. ನೀವು ನನ್ನ ಅದ್ನಿ ಮಾತು ಕೇಳಿ ಏನೇನೋ ಎತ್ತಿ ಕಟ್ಟಿ ನನ್ನ ಮನೆಯಿಂದ ಓಡಿಸಿ ಮತ್ತು ನಿಮ್ಮ ಅಣ್ಣನ ಮಗಳನ್ನ ತರಬೇಕು ಅನ್ನೋ ಪ್ಲ್ಯಾನ್ ನೀವು ಹಾಕಿದ್ರೆ ಅದು ಆಗಲ್ದ ಮಾತು ತಿಳ್ಕೊಂಬಿಡ್ರಿ. ಹಾಂ, ಇದನ್ನೆಲ್ಲ ನಿನಗ್ಯಾರು ಹೇಳ್ಯಾರ? ನೀವು ಮತ್ತು ನನ್ನ ಆದ್ನಿ ಅಂದರೆ ನಿಮ್ಮ ಮಗಳು ಪೂಜಾ ಮೇಡಮ್ ಇಟ್ಕೊಂಡು ಮಾತಾಡ್ತಿದ್ರಲ್ಲ, ಅದನ್ನ ಕೇಳಿಸ್ಕೊಂಡು. ಆದರೆ ನೀವು ಇಷ್ಟೊಂದು ಕೀಳು ಮಟ್ಟಿಗೆ ಇಳಿತೀರ ಅಂತ ಅಂದ್ಕೊಂಡಿದ್ದಿಲ್ಲ. ಮದುವೆ ಹೋಗ್ತಾ ಮೊದಲೇ ಒಪ್ಕೋಬಾರ್ದಿತ್ತಲ್ಲ. ಒಪ್ಕೊಂಡು ಮಗನ ದೂರ ಮಾಡ್ಕೋಬಾರ್ದು ಅಂತ ನೀವು ಒಪ್ಕೊಂಡ್ರಿ. ಆದ್ರೆ ಸೊಸಿನಾಗ ದೂರ ಮಾಡ್ಕೋತೀರಿ? ಮಗ ಅಷ್ಟೇ ಬೇಕಾ ನಿಮಗೆ? ಸೊಸಿ ಬೇಡ? ಇಲ್ಲಿ ನೋಡಿ, ಮಗ ತಂದು ಹಾಕ್ತಾರ ಮತ್ತು ಕಾಳಜಿ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ. ಆದ್ರೆ ನಿಮ್ಮ ಸೇವೆ ಮಾಡಬೇಕಾಗೈತಿ ನಾನು. ನಾಳೆ ನಿಮ್ಮ ಮಗಳು ಕೊಟ್ಟ ಮನೆಗೆ ಹೋಗಿ ತಿಳ್ಕೊರಂಗಿತ್ತ. ಆಯ್ತಾಯ್ತು, ಬುದ್ಧಿ ಮಾತು ಸಾಕು. ಚಾ ತಗೊಂಡು ಬಾ. ಎಷ್ಟು ಹೇಳಿದ್ರು ಅಷ್ಟೇ ಇವ್ರಿಗೆ. ಅಲ್ಲ, ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ. ಇವ್ರ ಮಗಳು ಇನ್ನೊಂದು ಮನೆಗೆ ಹೋಗ್ತಾಳತ್ತ ಅಷ್ಟು ಗೊತ್ತಿಲ್ವಾ ಇವ್ರಿಗೆ? ಎಲ್ಲ ಕಲ್ ಬಂಡೆ ಮೇಲೆ ನೀರು ಸುರಿದಂಗೆ ಕೆಲಸ. ಆಕಿ ಎಷ್ಟೋ ಮಾತಾಡಲಿ, ಎಷ್ಟೋ ನನಗೆ ಬ್ಯಾಡಾಗಲಿ, ಆಕೆ ಹೇಳಿದ ಮಾತಿನಾಗೂ ಒಂದು ಅರ್ಥ ಐತಿ. ನಾ ಯಾಕೆ ಆಕಿ ಮೇಲೆ ದ್ವೇಷ ಮಾಡಬೇಕು? ನನ್ನ ಮಗಳು ಯಾವ ಥರ ಇಟ್ಕೊಂಡು ಮೈಂಡ್ ತಲೆಯಾಗ ಯಾವ ಥರ ಇಟ್ಕೊಂಡು ನನ್ನ ಕೇಳಾಕತ್ತಾಳೋ ಗೊತ್ತಿಲ್ಲ. ನಾನು ಹುಚ್ಚರಂಗೆ ಆಕಿ ಮಾತೇ ಕೇಳಾಕತ್ತಾನ. ನನಗೂ ಒಂದು ಬುದ್ಧಿ ಐತೆ ಅನ್ನೋದು ಯೋಚನೆ ಮಾಡಲಿಲ್ಲಲ್ಲ ನಾನು. ನಮ್ಮ ಉಪ್ಪಿನ ಕಾಲಕ್ಕೆ ಮಗಳು ಬರ್ತಾಳೋ ಇಲ್ಲ ಗೊತ್ತಿಲ್ಲ, ಸೊಸಿನೇ ಆಗಕ್ಕಿಲ್ಲ. ಅದನ್ನ ಯಾಕೆ ನಾ ಅರ್ಥ ಮಾಡ್ಕೊಳ್ಳಿಲ್ಲ ಗೊತ್ತಾಗೋಲ್ತಲ್ಲ.